ನಮ್ಮ ಮನೆಗಾಗ್ಲೇ ಪೇಂಟ್ ಹೊಡಿತಾ ಇದ್ದಾರೆ. ಇನ್ನೊಂದು ವಾರಕ್ಕೆ ಎಲ್ಲ ಮುಗಿತೈತೆ ಪೇಂಟ್ ಹೊಡಿಯೋದು ಅಂತ ಹೇಳ್ತಾ ಇದ್ರು. ಪೇಂಟ್ ಹೊಡಿಯವಣ್ಣ. ಆಮೇಲೆ ಗೃಹ ಪ್ರವೇಶ ಮಾಡ್ಬಿಡದೆ. ದೇವ್ರಿ, ನಾನಂತೂ ಆ ಹೊಸ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ. ಎಕ್ಸೈಟ್ ಆಗ್ತಾ ಇದೆ ನನಗೆ. ನನಗಂತೂ ಕುಂತಿತ್ತ ಕುಕ್ಕಮಕ್ಕಾಗ್ತಾ ಇಲ್ಲ, ನಿಂತಿತ್ತ ನಿಲ್ಲಕ್ಕಾಗ್ತಾ ಇಲ್ಲ, ಆ ತರ ಆಗ್ತಿದೆ. ಏನಂದೆ? ಕುಂತಿತ್ತ ಕುಕ್ಕಮಕ್ಕಾಗ್ತಾ ಇಲ್ಲ, ನಿಂತಿತ್ತ ನಿಲ್ಲಕ್ಕಾಗ್ತಿಲ್ವಾ? ಇಲ್ಲ ಅತ್ತೆ. ಹಂಗಾದ್ರೆ ನಿನಗೇನಾದ್ರೂ ಬೇದ್ಗಿದಿ ಶುರುವಾಗೈತೆ ಹೆಂಗೆ ರಮ್ಯಾ? ಬೇದಿ ಆಗ್ತಿತ್ತಾ? ಬೇದಿ ಆಗ್ತಿದ್ರೆ ಒಂದ್ ಮಾತ್ರೆನೇ ಆತನ ತಂದು ನುಂಗು. ಅಲ್ಲ, ಇಷ್ಟ ಆರಾಮಾಗಿದ್ಯಾ? ಬೇದಿ ಆಗ್ತೈತೆ ಅಂತಂದ್ರೆ ಸುಸ್ತಾಗ್ತಿಲ್ವೇ ನಿನ್ಗೆ? ಅಯ್ಯಯ್ಯೋ, ನಾನೇನೋ ಹೇಳಿದ್ರೆ ನಮ್ಮ ಅತ್ತೆ ಇನ್ನೇನೋ ಅರ್ಥ ಮಾಡ್ಕೊಂತೈತೆ. ಅಯ್ಯೋ, ಏನೋ ಒಂದೀಟು ಗೊತ್ತೇ ಆಗಲ್ಲ ಹೇಳಕ್ ಹಳೆ ಕಾಲದಾಗ. ಏ ರಮ್ಯಾ, ನಿನ್ನೆ ಮಾತಾಡ್ತಿರೋದು ಯಾಕೆ? ಏನಾಯ್ತು? ಯಾವಾಗಿಂದ ಬೇದಿ? ಅಯ್ಯೋ ಅತ್ತೆ, ನನಗೆ ಯಾಕೆ ಬೇದಿ ಆಗುತ್ತೆ? ನಾನು ಚೆನ್ನಾಗಿದ್ದೀನಿ, ಬೇದಿನೂ ಇಲ್ಲ ಗಿದಿನೂ ಇಲ್ಲ. ಕುಂತುತ್ತ ಕುಕ್ಕಮಕ್ಕಾಗ್ತಿಲ್ಲ, ನಿಂತಿತ್ತ ನಿಲ್ಲಕ್ಕಾಗ್ತಿಲ್ಲ ಅಂತ ಮಾತಾಡ್ಕೊಂತಿದ್ದಲ್ಲೇ ನಾನೆಲ್ಲ ಬೇದಿ ಆಗ್ತೈತೇನೋ, ಅದಕ್ಕೆ ಹಂಗಂತಿದ್ಯೇನೋ ಅಂದ್ಕೊಂಡೆ. ಮತ್ತೆ ಯಾಕೆ ಹಂಗಂತಿದ್ದೆ? ಏನಾಯ್ತು? ಅಂದ್ರೆ ಅಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಹೊಸ ಮನೆಗೆ ಹೋಗಕ್ಕೆ ಅಂತ. ಎಗ್ರೈಸು ಎಗ್ರೈಸು, ಹೊಸ ಮನೆಗೆ ಹೋಗಕ್ಕೆ ಎಗ್ರೈಸ್ ಆಗ್ಬೇಕೆ? ಏನೇ ಹೇಳ್ತಾ ಇದ್ಯಾ? ಅಯ್ಯಯ್ಯೋ, ಮತ್ತೆ ಏನಪ್ಪ ಅತ್ತೆ, ಅದು ಎಗ್ರೈಸ್ ಅಲ್ಲ, ಎಕ್ಸೈಟು. ಏನು ಅರ್ಥ ಆಗಲ್ಲ. ಅಂದ್ರೆ ಕಾತರದಿಂದ ಕಾಯ್ತಾ ಇದ್ದೀನಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡು ಅಲ್ಲಿ ಹೋಗಕ್ಕೆ ಅಂತ. ನಿನಗೆ ಏನು ಅರ್ಥ ಆಗಲ್ಲ ಅತ್ತೆ. ನಿನಗೆ ಇಂಗ್ಲೀಷು ಪಂಗ್ಲೀಷು ಬರಲ್ಲ, ಅದಕ್ಕೆ ಮತ್ತೆ ಒಂದಿಟ್ಟು ವಿದ್ಯಾ ಬುದ್ಧಿ ಕಲಿಬೇಕು ಅಂತ ಹೇಳೋದು. ಏನೇನೋ ಹೇಳ್ತೀಯಮ್ಮ, ಎಗ್ರೈಸ್ ಅಂತ ಎಗ್ರೈಸ್. ಅದೇನು ಎಗ್ರೈಸ್ ಪಗ್ರೈಸ್ ಆಮೇಲೆ ಆಗಿವಂತೆ. ಈಗ ಹೋಗಿ ಅದೇ ಇವರು ಯಾರೋ ತುಂಗರ ಅತ್ತೆಗೆ ಕೂಲಿ ದುಡ್ಡು ಕಿಸ್ಕೊಬರ್ಗ ಹೋಗಿ ಒಂದು 4 ದಿವಸದ್ದು ಕೊಡ್ಬೇಕು. 250 1 1000 ರೂಪಾಯಿ ಕೊಡ್ಬೇಕು ಅಯ್ಯಮ್ಮ. 1000 ರೂಪಾಯಿ ಕೊಡ್ಬೇಕು. ಹೋಗಿ ನಮ್ಮ ಅತ್ತೆ ಹೇಳ್ತು ಕೂಲಿ ದುಡ್ಡು ಕೊಡ್ಬೇಕಂತೆ ಅಂತ ಅನ್ನು. ಹೋಗಿ ಇಸ್ಕೊಬರ್ಗ ಹೋಗಿ. ಅಯ್ಯೋ ಅತ್ತೆ, ಏನು ಎಕ್ಸೈಟ್ ಅಂತ ನಾನು ಹೇಳಿದ್ದು? ಎಗ್ರೈಸ್ ಅಲ್ಲ ಆಗಲಾಗ್ಲ ಅದನ್ನೇ ಹೇಳ್ತೀಯಲ್ಲ. ನೀನೇ ಹೋಗಿ ಇಸ್ಕೊಂಬಂದ್ರೆ ಆಗಲ್ವಾ? ನಾನು ಈಗಿನ ನಾವು ಹೊಲ್ತಕ್ಕೆ ಹೋಗಿ ಬಂದಿದ್ದೀನಿ, ನನಗೆ ಸುಸ್ತಾಗೈತೆ, ಕಾಲು ನೋಯ್ತವೆ. ಹೋಗಿ ಇಸ್ಕೊಬರ್ಗ. ಅಡುಗೆ ಮಾಡಿದ್ಯಾ ಇಲ್ವೋ? ಮಾಡಿದ್ದೀನಿ, ಹೋಗಿ ತಿನ್ನೋಗ್ರಿ. ಏನೇನು ಅರ್ಥ ಆಗಲ್ಲ ಇವಕ್ಕೆ. ಏನಾನು ಹೇಳಿರ್ ಸಾಕು, ಹಂಗೆ ಮಕ್ಕ ಹೆಂಗ್ ಊದಿಸ್ಕೊಂತಾಳೆ. ಕೆಲಸ ಹೇಳಿದ್ರೆ ಜಲ್ದಿ ಹೋಗ ನಂಬಲ್ಲ. ಏನು ಎತ್ತ ನೀನೇ ಹೋಗಕ್ಕಾಗಲಿವೆ ಅಂತಾಳೆ. ರೀ, ಬೋರು ಇನ್ನೂ ಕೊರಿತಾ ಇದಾರ? ನೀರ್ ಬಿದ್ವೋ ಹೆಂಗೆ? ಹೇಳ್ರಿ, ಗಂಗಮ್ಮನ ಸಾಮಾನೆಲ್ಲ ತಗೊಂಬಂದು ಪೂಜೆ ಮಾಡ್ಲಾ? ಇಲ್ಲ ಕಣಿಲಲ್ತಾ. ಯಾಕೋ ನೀರೇ ಬೀಳಿಲ್ಲ. 2 ಬೋರ್ ಕೊರ್ಸಿದ್ರು ಅಡಿಕೆ ಗಿಡ ಎಲ್ಲ ಒಣಗೋಗ್ತಾ ಇದಾವೆ. ಈ ವರ್ಷ ಅಂತೂ ಯಾರು ಬರಲೇ ಇಲ್ಲ, ಎಲ್ಲ ಒಣಗಿದಾವೆ ಅಂತನ. ಬೋರ್ ಎಷ್ಟು ಹಾಕ್ಸಿದ್ರು ನೀರೇ ಬೀಳ್ತಾ ಇಲ್ಲ. ಯಾಕಪ್ಪ, ಏನಾಯ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹೌದೇನ್ರಿ? ಎಲ್ಲಾದ್ರೂ ಶಾಸ್ತ್ರನಾದ್ರೂ ಕೇಳ್ಬೋದಾಗಿತ್ತು. ಅಯ್ಯೋ, ಶಾಸ್ತ್ರನಾದ್ರೂ ಕೇಳಿ ಹಾಕ್ಸೋಣ ಅಂದ್ರೆ ನನ್ನ ಮಗ ಕೇಳಲಿಲ್ಲ. ನೀರು ಬಿದ್ದೇ ಬೀಳ್ತವೆ ನಮ್ಮ ಹೊಲ್ದಾಗಿ, ಎಲ್ಲಿ ಕೊರ್ಸಿದ್ರು ಅಂತನ ಹೇಳಿ ಪಾಯಿಂಟ್ ಮಾಡಿಸಿ ಕೊರ್ಸೇ ಬಿಟ್ರಿ. 2 ಬೋರ್ ಹಾಕ್ಸಿದ್ರು ಒಂದು ತೊಟ್ಟು ನೀರಿಲ್ಲ ಅಂತಂದ್ರೆ ಅಡಿಕೆ ಗಿಡ ಇನ್ನೇನು ಇವಾಗ ಬೇರೆ ಮಳೆ ಬೇರೆ ಗೊತ್ತಿಲ್ಲ, ಒಣಗೋಗೋದಂತೂ ಗ್ಯಾರಂಟಿ. ಅಯ್ಯೋ, 1000 ಅಡಿಕೆ ಗಿಡ ಏನ್ರಿ ಮಾಡೋದು? ಏನು ಮಾಡೋಕ್ಕಾಗಲ್ಲ ಕಣೆ. ಒಣಗಿ ಬಿಡಬೇಕು ಅಷ್ಟೇನೆ. ನಮ್ಮ ಅದೃಷ್ಟನೇ ಸರಿ ಇಲ್ಲ. ಎಂದೆಂದು ಯಾವ ವರ್ಷನೂ ಈ ಥರ ಬರಗಾಲ ಬಂದಿರಲಿಲ್ಲ. ಅದರಲ್ಲೂ ನಮ್ಮ ಬೋರ್ನಾಗೆ ನೀರಿಲ್ದಂಗಂತೂ ಆಗಿರಲಿಲ್ಲ. ಈ ವರ್ಷ ಯಾಕೆ ಈ ಥರ ಆಯಿತೋ ಏನೋ, ಏನು ಮಾಡೋದು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಈ ಟ್ಯಾಂಕರ್ನಾಗೆ ನೀರು ಹೊಡಸ್ರಿ. ಓಲೇ ಲಲಿತಾ, ಏನು ಅವೇನೇನು 10-15 ಗಿಡ ಇದ್ದಾವೇನೆ, 1000 ಗಿಡಕ್ಕೆ ಎಷ್ಟು ಟ್ಯಾಂಕರ್ ನೀರು ಹೊಡಿಸ್ತೀಯಾ? ಅಡಿಕೆ ಗಿಡಕ್ಕೆ ಏನಿಲ್ಲ ಅಂತಂದ್ರು ವಾರಕ್ಕೊಂದ್ಸರಿನಾದ್ರೂ ನೀರು ಇಕ್ಬೇಕು. ಈಗಲೇ ಆಲೆ ಇನ್ನೇನು ಬಿದ್ದೋಗೋ ಸ್ಟೇಜೆಲ್ಲ ಇದ್ದಾವೆ ಮರಗಳೆಲ್ಲನ. ಈಗ ಟ್ಯಾಂಕರ್ನಾಗ ನೀರು ಹೊಡಿಸಿದ್ರೆ ಎಷ್ಟು ದುಡ್ಡಾಗುತ್ತೆ ಹೇಳು? ಟ್ಯಾಂಕರ್ನಾಗ ಹೊಡ್ಸೋಕ್ಕಾಗಲ್ಲ. ಅದು ಅಲ್ಲದೆ ಟ್ಯಾಂಕರ್ನಾರು ಹೊಡಿಯೋರು 1000 ಅಲ್ಲ 1,500 ಟ್ಯಾಂಕರ್ ಕೇಳ್ತಾರೆ. ಯಾಕಂದರೆ ಎಲ್ಲೂ ನೀರೇ ಸಿಗ್ತಿಲ್ವಲ್ಲ. ಎಲ್ಲ ಕಡೆನೂ ಬರಗಾಲ ಬಂದೈತೆ, ಮಳೆ ಬರ್ದಲ್ಲೇ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಯಾವ ವರ್ಷನೂ ನಮ್ಮ ಅಡಿಕೆಗಳು ಈ ಥರ ಒಣಗಿರಲಿಲ್ಲ. ಯಾಕೆ ಈ ವರ್ಷ ಹಿಂಗಾಯ್ತೋ ಏನೋ. ಬರಗಾಲನೂ ಅಷ್ಟೇ. ಈ ವರ್ಷ ಮಳೆನೇ ಸರಿಯಾಗಿ ಆಗ್ಲಿಲ್ವಲ್ರಿ. ಈ ವರ್ಷ ಮಳೆ ಬರ್ದಿದೆ ಅಷ್ಟೇ. ಅವತ್ತು ನಮ್ಮ ಬೋರ್ನಾಗ ನೀರಾದ್ರೂ ಚೆನ್ನಾಗಿರೋವು. ಈ ವರ್ಷ ಯಾಕೆ ನೀರು ಇಷ್ಟೊಂದು ಹಿಂಗೆ ಕಡಿಮೆ ಆದವು ಇದಕ್ಕಿದ್ದಂಗೆನೆ? ಏನು ಆಗೈತೋ ಏನೋ. ಯಾರಾದ್ರೂ ಮಾಟ ಮಂತ್ರ ಮಾಡ್ಸ್ಯವ್ರ ಏನೋ? ಎಲ್ಲಾದ್ರೂ ಹೋಗಿ ಮಾಟ ಮಂತ್ರದಾರನಾದ್ರೂ ಕೇಳ್ಕೊಂಬರ್ಬೇಕಾಯ್ತು. ಯಾರನ್ನ ಏನೋ ಮಾಡಿ ಸಿಕ್ಕ್ಯವ್ರೇನೋ. ನಮ್ಮ ಹೊಲ್ದಾಕೆ ನೀರು ಬೀಳ್ದಂಗೆ ಅಡಿಕೆ ಗಿಡ ಎಲ್ಲ ಒಣಗ್ಲಿ ಅಂತಾನ. ಆಗದೆ ಇರೋರು ಇರ್ತಾರಲ್ಲ ನಮ್ಮರೇನಿ ಅಣ್ಣ ತಮ್ಮಗಳು. ಹಂಗೆಲ್ಲ ಏನೂ ಇಲ್ಲ ಕಣೆ. ಯಾರು ಏನು ಮಾಡಿಸಿದ್ರು ಅದು ಯಾವುದೂ ನಾಟಲ್ಲ, ಸುಮ್ಮನಿರು. ಹಂಗೆಲ್ಲ ಮಾಡ್ಸಂಗಿದ್ದಿದ್ರೆ ಈ ಭೂಮಿ ಮೇಲೆ ಯಾರೂ ಬದುಕಿರ್ತಾ ಇರಲಿಲ್ಲ. ಅವ್ರಿಗೆ ಅವ್ರ ಮೇಲೆ ಅವರು ಅಂತ ಹೇಳಿ ಮಾಟ ಮಂತ್ರ ಮಾಡಿಸಿ ಎಲ್ಲನ ಜೀವ ಸಮಾಧಿ ಆಗಿರೋರು ಇಟ್ಟತ್ತಿಗೆ. ಹಂಗೆಲ್ಲ ಅದು ಕೆಲಸಕ್ಕೂ ಬರಲ್ಲ ಅಂಥವೆಲ್ಲ ಮಾಡ್ಸವೆಲ್ಲನ. ಹೇಳೋಕ್ಕಾಯ್ತು ಅಷ್ಟೇನೆ. ಮೂಢನಂಬಿಕೆ ಇಟ್ಕೋಬೇಡ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ನಾನು ಹೋಗಿ ಅಲ್ಲಿ ಹೊಲ್ತಾಗ ಏನು ಮಾಡ್ತಾಯಿದ್ರಿ ಅಂತ ನೋಡ್ಕೊಬತ್ತೀನಿ. ನೀನು ಹೋಗಿ ಅದೇನು ಕೆಲಸ ಮಾಡ್ಕೋಗಿ. ಎಲ್ಲಿ ತುಂಗ ಎಲ್ಲೋದ್ಲು ಏನೋ ಯಾರಿಗೆ ಗೊತ್ತು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗ್ತಾಳೆ. ಅಲ್ಲೇ ಹೋಗಿ ಅಕ್ಕ ಅವ್ಯಾರ ಮಂತಾಗೆ, ಆಮೇಲೆ ಅವಳು ಯಾರ್ಯಾರ ಮಂತಕ್ಕೆ ಹೋಗಿ ಕುಕ್ಕಂಡು ಮಾತಾಡ್ಕೊಂಡು ಬರ್ತಾಳೆ.
ಬಿಡು ಹೋಗ್ಲಿ, ಇವಾಗ ಬಸ್ರಿ ಅಲ್ವಾ, ಏನಂಗೆ ದೇವಸ್ಥಾನಕ್ಕೆ ಹೋಗಿ ಅರ್ಥಗನ ಮಾತಾಡ್ಕೊಂಬರ್ಲಿ. ಹಾಂ, ಏನಾಗಲ್ಲ, ನೀನೇ ಮಾಡ್ಕೆ ಒಂದಿಟ್ಟು ಕೆಲಸನ. ಹಾಂ ಸರಿ ಆಯ್ತು. ಅಪ್ಪ ಮಗ ಯಾವಾಗ್ಲೂ ಸೊಸೆ ಕಡಿಕೆ ಸಪೋರ್ಟ್. ಹೋಗ್ರಿ, ನಾನೆಲ್ಲ ಮಾಡ್ಕೊಂತೀನಿ. ಓ, ಏನಮ್ಮ ರಮ್ಯಾ, ಏನು ಈ ಕಡೆ? ಏನು ಇಲ್ಲ ಅಣ್ಣ, ಸುಮ್ಮನೆ ಆಂಟಿನ ಮಾತಾಡ್ಸಕ್ಕಂತ ಬಂದೆ. ಯಾಕಮ್ಮ, ಏನಾಗಬೇಕಾಗಿತ್ತು? ಏನೂ ಇಲ್ಲ, ಅದೇ ನಮ್ಮ ಅತ್ತೆ ಏನೋ ಕೂಲಿ ಬಂದಿದ್ರಂತೆ 4 ದಿವಸ, ಕೂಲಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಇಸ್ಕೊಂಬರೋಗು ಅಂತ ಹೇಳಿದ್ರು. ಏನಕೋ ಬೇಕಂತೆ, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಆಯ್ತು ಅಂಕಲ್? ಆಯ್ತಮ್ಮ, ಸರಿ, ಅಲ್ಲಿದ್ದಾಳೆ, ಇಸ್ಕೊಂಡು ಹೋಗು. ಸರಿ ಅಂಕಲ್. ಆಂಟಿ, ಏನಾಯ್ತು ಆಂಟಿ? ಯಾಕೆ ನಿಮ್ಮ 2 ಬೋರ್ ಕೊರ್ಸಿದ್ರು ಒಂದಿಷ್ಟು ನೀರು ಬೀಳಲಿಲ್ವಾ? ಇಲ್ಲ ಕಣೆ ರಮ್ಯಾ, ಅದೇನಾಯ್ತೋ ಏನೋ ಗೊತ್ತಿಲ್ಲ. ನನಗೇನೋ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಹಂಗಂತ ಹೇಳಿದ್ರೆ ಅಪ್ಪ ಮಗ ಇಬ್ರು ನಂಬಲ್ಲ. ಅದ್ರಾಗೆ ತುಂಗ ಬೇರೆ. ಈಗ ಈ ಕಾಲ ಬದಲಾಗೈತತಿ, ವಿಜ್ಞಾನ ಕಾಲ, ಅಂತವೆಲ್ಲ ನಡೆಯಲ್ಲ ಅಂತ ಹೇಳ್ತಾಳೆ. ಈ ಅಪ್ಪನೂ ಸೊಸೆ ಮಾತೆ ನಂಬ್ತಾನೆ. ಎಂದೂ ನಮ್ಮ ಹೊಲ್ದಾಗೆ ಹಿಂಗೆ ಬರ ಬಂದಿರಲಿಲ್ಲ ನೀರಿಂದು. ಅಲ್ಲ, ಬೋರ್ ಕೊರ್ಸಿರೂ ನೀರು ಬಿದ್ದಿಲ್ಲ ಅಂದ್ರೆ ಏನರ್ಥ ಹೇಳು? ಅಯ್ಯೋ ಆಂಟಿ, ಯಾರು ಮಾಟ ಮಂತ್ರ ಮಾಡಿಸಿದ್ದಲ್ಲ, ಅದು ಕೆಲವರು ಕಾಲ್ಗುಣ ಸರಿ ಇರಲ್ವಂತೆ. ಅದಕ್ಕೆ ಈ ತರ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಅಂದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ಈಗ ನಿಮ್ ಸೊಸೆ ಬಂದು 1 ವರ್ಷ ಮೇಲೆ ಆಯ್ತು. ಈಗ ಅವಳು ಬಸ್ರಿ, ಅವಳು ಬಂದಾಗಿಂದ ನಿಮ್ಮ ಮನೆಗೆ ಸಮಸ್ಯೆ ಬರ್ತಾ ಇದಾವೆ ತಾನೆ? ಅದು ಅಲ್ಲದೆ ಅವಳು ಬೇರೆ ಬಸ್ರಿ, ಆ ಹೊಟ್ಟೆಗಿರೋ ಪಾಪನು ಇವಾಗ ನಿಮ್ ಮನೆಗೆ ದುರಾದೃಷ್ಟ ತರ್ತೈತೆ ಅಂತ ಅನ್ಸುತ್ತೆ. ಎಲ್ಲದಕ್ಕೂ ಕಾರಣ ನಿನ್ ಸೊಸೆ ಕಾಲ್ಗುಣ ಆಂಟಿ. ಏನ್ ಹೇಳ್ತಾ ಇದೀಯ ರಮ್ಯಾ? ನನಗೂ ಹಂಗೆ ಅಂತ ಅನ್ನಿಸ್ತಾ ಐತೆ. ಅವಳು ಬಂದಾಗಿಂದ ನಮ್ಮ ಹೊಲ್ದಾಗೆ ಯಾಕೋ ಅಡಿಕೆ ಗಿಡನೂ ಸರಿಯಾಗಿ ಬೆಳೀತಾನೆ ಇಲ್ಲ, ರೇಟೂ ಸರಿಯಾಗಿ ಸಿಗ್ತಾ ಇಲ್ಲ, ನೀರೂ ಅಷ್ಟೇ ದಿನಕ್ಕೂ ಕಮ್ಮಿನೇ ಆಗಿ ಈಗ ಆ ಪುಟ ಬತ್ತೋಗಿದ್ದಾವೆ. ಈಗ ಬೋರ್ ಹಾಕ್ಸಿದ್ರು ಒಂದು ತೊಟ್ಟೂ ನೀರು ಬೀಳ್ತಾ ಇಲ್ಲ. ಮೊದಲು ಎಲ್ಲಿ ಬೋರ್ ಕೊರ್ಸಿದ್ರು 3 ಇಂಚ್ ನೀರಂತ ಗ್ಯಾರಂಟಿ ಬೀಳವು ಕಣೆ. ಹೌದಾಂಟಿ, ಎಲ್ಲ ನಿನ್ ಸೊಸೆ ಕಾಲ್ಗುಣ. ಇಂಥ ದರಿದ್ರ ನಿಮ್ಮ ಮನೆಗೆ ಸುತ್ಕೊಂಡಿರೋದಕ್ಕೆ ಅಕ್ಕ ತುಂಗನೇ ಕಾರಣ. ಹೌದೌದು, ನನಗೂ ಈಗ ಹಂಗೆ ಅನ್ನಿಸ್ತೈತೆ. ಅವಳು ಕಾಲ್ಗುಣನೇ ಸರಿ ಇಲ್ಲ ಅಂದ್ರೆ ಅವಳ ಹೊಟ್ಟೆಲಿ ಈಗ ಹುಟ್ಟೋ ಮಗು, ಆ ಮಗು ಕಾಲ್ಗುಣ ಹೆಂಗಿರುತ್ತೋ ಏನೋ. ಯೋಚನೆ ಮಾಡಿ, ನೀವು ಎಲ್ಲ ತಿಳಿದಿರೋರು. ಇಂಥವೆಲ್ಲ ನಾಗ್ ಗೊತ್ತಿರುತ್ತೆ, ಕಾಲ್ಗುಣದಿಂದ ಮಾಟ ಮಂತ್ರದಿಂದ ಏನೆಲ್ಲ ಅಪಾಯ ಆಗುತ್ತೆ ಅಂತ. ಮನೆಗೆ ನಿಮ್ಮ ಯಜಮಾನ್ರು ನಿಮ್ಮ ಮಗ ನಂಬದೇ ಇರ್ಬೋದು, ನೀವು ನಂಬ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ. ಏನು ಹೇಳ್ತಾ ಇದ್ಯಾ? ಅಂದ್ರೆ ಮಗುನು ದುರಾದೃಷ್ಟ ತರುತ್ತೆ ಅಂತೀಯ? ಅಯ್ಯೋ, ನನಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂದ್ರೆ ನಮ್ಮ ಮನೆಗೆ ಅಥವಾ ನಮ್ಗಾಗ್ಲಿ, ಮನೆಯವ್ರಿಗೆ ಆಗ್ಲಿ, ಅಥವಾ ನಮ್ಮ ಆಸ್ತಿಗಾಗ್ಲಿ, ನಮ್ಮ ದುಡ್ಡಿಗಾಗ್ಲಿ ಏನಾದರೂ ತೊಂದರೆ ಮಾಡ್ತಿದೆ ಆ ವಸ್ತುವಿಂದ ನಮ್ಮ ಮನೆಗೆ ದರಿದ್ರ ಸುತ್ಕೊಂತ ಐತೆ ಅಂದ್ರೆ ಏನು ಮಾಡ್ತೀರಾ ಹೇಳಿ? ಏನು ಮಾಡ್ತೀರಾ ಅಂದ್ರೆ ಆ ವಸ್ತು ತೆಗೆದು ಆಚೆಗೆ ಎಸೆಯೋದು ಅಷ್ಟೇನೆ. ಇದು ಹಂಗೆ ಮತ್ತೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಬರೀ ವಸ್ತು ಮಾತ್ರ ಎಲ್ಲ ಹೇಳಿದ್ದು ನಾನು. ನಿಮಗೆ ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ ಆಂಟಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮನೆ ದುರಾದೃಷ್ಟ ಸುತ್ಕಮಕ್ಕೆ ಯಾವ ಕಾರಣ, ಏನ್ ಕಾರಣ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಈಗ. ಹೌದೌದು, ನಮ್ಮನೆಗೆ ಅನಿಷ್ಟ ತರೋಂಥವು ನಮ್ಮನೆಗೆ ಇರಬಾರ್ದು. ಏನಾದರೂ ಮಾಡಬೇಕು. ಹಂಗೆ ಮಾಡ್ತೀನಿ. ಆಂಟಿ 1,000 ರೂಪಾಯಿನೋ ಇದು ದುಡ್ಡು ಕೊಡ್ಬೇಕಿತ್ತಂತಲ್ಲ, ಕೂಲಿ ದುಡ್ಡ ನಮ್ಮ ಅತ್ತೆಗೆ, ಅದಕ್ಕೆ ಇಸ್ಕಮ್ಮ ಅಂತ ಕಳ್ಸಿದ್ರು. ಕೊಟ್ರೆ ನಾನು ಹೋಗ್ತೀನಿ. ಆಯ್ತು, ಕೊಡ್ತೀನಿ ಇರು ರಮ್ಯಾ, ಕೊಡ್ತೀನಿ ಇರು, ಬಂದೆ. ಇವ ಆಂಟಿ ಸರಿಯಾಗಿ ನಂಬ್ತಾರೆ ಇಂಥವೆಲ್ಲನ, ಶಾಸ್ತ್ರ ಸಂಪ್ರದಾಯ ಮಾಟ ಮಂತ್ರ ಎಲ್ಲನ. ನಾನು ಹೇಳಿದ್ದು ಚೆನ್ನಾಗಿ ತಲೆಗೆ ಹೋಗಿದೆ. ಆ ತುಂಗನ್ಗೆ ಇರೋದು ಇನ್ಮೇಲೆ ಏನು ಯಾರು ಬಸ್ರಿ ಆಗದೆ ಇರೋದು ಇವಳೇ ಆಗ್ಯವಳಮ್ಮಂಗೆ ಮೇರಿತಿದ್ಲು. ಈ ಆಂಟಿಗೆ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ತುಂಗ ಇಲ್ವೇ ನಮ್ಮ ಮನೆಯಾಗೆ, ನಾನು ಆದಷ್ಟು ಬೇಗ ದುಡ್ಡಿಸ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಆ ತುಂಗ ಏನಾದರೂ ಕೊಂಕು ಮಾತಾಡ್ತಾಳೆ. ನಮ್ಮ ಹೊಸ ಮನೆ ತಕ ಹೋಗಿ ಹಂಗೆ ಹೋಗ್ತೀನಿ. ಪ್ಯಾಂಟ್ ಹೆಂಗೆ ಮಾಡ್ತಾ ಇದ್ದಾರೆ, ನಾನು ಹೇಳ್ದಂಗೆ ಹೊಡಿತಾ ಇದ್ದಾರೆ ಇಲ್ವಾ ಅಂತ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.